ಸೆಪ್ಟೆಂಬರ್ 2018ರಲ್ಲಿ ನ್ಯಾಷನಲ್ ಜಿಯೋಗ್ರಾಫಿಕ್ ಛಾಯಾಗ್ರಾಹಕ ರಾಬಿ ಝೋನ್ ತನ್ನ ಡೇರೆಯಲ್ಲಿ ಮಲಗಿದ್ದ. ಇದ್ದಕ್ಕಿದ್ದಂತೆ ಜೋರಾದ ಶಬ್ದದಿಂದ ಅವನಿಗೆ ಎಚ್ಚರವಾಯಿತು. ಆ ಶಬ್ದ ಎಲ್ಲಿಂದ ಬಂತು ಎಂದು ನೋಡಲು ಅವನು ಡೇರೆಯಿಂದ ಹೊರಗೆ ಹೋದನು. ಮೇಲೆ ಜೋರಾಗಿ ನೀರು ಬೀಳುತ್ತಿರುವುದನ್ನು ಮತ್ತು ಅವನ ಶಿಬಿರದ ಸುತ್ತಲೂ ನೀರಿನ ಮಟ್ಟ ನಿಧಾನವಾಗಿ ಹೆಚ್ಚಿರುವುದನ್ನು ಅವನಿಗೆ ಕಂಡುಬಂದಿತು. ಅವನು ಬೇಗನೆ ಏನಾರು ಮಾಡದಿದ್ದರೆ ಅವನು ಮುಳುಗಿ ಸಾಯುತ್ತಾನೆ, ಏಕೆಂದರೆ ಅವನು ನೆಲದಿಂದ 2 ಕಿಲೋಮೀಟರ್ಗಿಂತಲೂ ಹೆಚ್ಚು ಕೆಳಗೆ ವಿಶ್ವದ ಆಳವಾದ ಗುಹೆಯಾದ ವೆರಿಯೋಕಿನ ಗುಹೆಯಲ್ಲಿದ್ದನು. ಮತ್ತು ರಾಬಿ ಪೆರಿಯೋ ಪಾಲಿಯೋ ತಂಡದೊಂದಿಗೆ ಗುಹೆಯ ಫೋಟೋಗಳನ್ನು ತೆಗೆದುಕೊಳ್ಳಲು ಬಂದಿದ್ದನು. ಸಮಯ ವ್ಯರ್ಥ ಮಾಡದೆ ರಾಬಿ ಅಲ್ಲಿಂದ ಓಡಿ ಹೋಗಲು ಪ್ರಾರಂಭಿಸಿದನು. ಪೆರಿಯೋ ಪಾಲಿಯೋ ತಂಡದ ಜನರು ಪರಿಸ್ಥಿತಿಯನ್ನು ಶಾಂತವಾಗಿ ಮತ್ತು ಸಂಯೋಜಿತ ರೀತಿಯಲ್ಲಿ ನಿಭಾಯಿಸುತ್ತಿದ್ದರು. ಹೆಚ್ಚುತ್ತಿರುವ ನೀರಿನ ಮಟ್ಟವನ್ನು ನೋಡಿ ಅವರೆಲ್ಲರೂ ಸುಮಾರು 100 ಮೀಟರ್ ಎತ್ತರದಲ್ಲಿರುವ ಮೇಲಿನ ಶಿಬಿರಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರು. ಗುಹೆ ಮೊದಲೇ ಚಿಕ್ಕದಾಗಿತ್ತು, ಆದರೆ ಮೇಲಿನಿಂದ ನೀರಿನ ಬಲವು ಅವರನ್ನು ಕೆಳಗೆ ಎಳೆಯುತ್ತಿತ್ತು. ಬಲವು ಎಷ್ಟು ಪ್ರಬಲವಾಗುತ್ತಿತ್ತೆಂದರೆ ಯಾರೋ ತಮ್ಮ ಮುಖಕ್ಕೆ ಗುದ್ದಿದಂತೆ ಅವರಿಗೆ ಅನಿಸುತ್ತಿತ್ತು. ಆದರೂ ಮಾಡಿ ಅವರು ಮೇಲಿನ ಶಿಬಿರವನ್ನು ತಲುಪಿದರು ಮತ್ತು ನೀರು ಕಡಿಮೆಯಾಗಲು ಕಾಯುತ್ತಿದ್ದರು. ಆದರೆ ನೀರು ಕಡಿಮೆಯಾಗುವ ಲಕ್ಷಣಗಳು ಕಾಣಿಸಲಿಲ್ಲ ಮತ್ತು ಸುಮಾರು 16 ಗಂಟೆಗಳ ನಂತರ ನೀರು ಬರುವುದು ನಿಂತಿತು ಮತ್ತು ಎಲ್ಲರೂ ಸುರಕ್ಷಿತವಾಗಿ ಬದುಕುಳಿದರು. ಆದರೆ ಅವರ ಕೆಳಗಿನ ಶಿಬಿರವು ಸಂಪೂರ್ಣವಾಗಿ ನೀರಿನಿಂದ ತುಂಬಿತ್ತು. ಅವರು ಬೇಗನೆ ಮೇಲೆ ಬರದಿದ್ದರೆ ಅವರು ಮುಳುಗಿ ಸಾಯುತ್ತಿದ್ದರು. ಈ ಕತೆ ತನ್ನಷ್ಟಕ್ಕೆ ತಾನೇ ತುಂಬಾ ಭಯಾನಕವಾಗಿದೆ ಮತ್ತು ರಾಬಿ ಝೋನ್ ನ್ಯಾಷನಲ್ ಜಿಯೋಗ್ರಾಫಿಕ್ ಮೂಲಕ ಈ ಘಟನೆಯನ್ನು ಇಡೀ ಜಗತ್ತಿಗೆ ತಿಳಿಸಿದರು. ಮತ್ತು ಈ ಘಟನೆಯನ್ನು ಕೇಳಿದ ಒಬ್ಬ ವ್ಯಕ್ತಿ ವೆರಿಯೋಕಿನ ಗುಹೆಯನ್ನು ಅನ್ವೇಷಿಸಲು ನಿರ್ಧರಿಸಿದನು. ಆ ವ್ಯಕ್ತಿಯ ಹೆಸರು ಸೆರ್ಗೆ ಕೋಜು. ಸೆರ್ಗೆ ತನ್ನ ಹೆಂಡತಿಗೆ ಸಹ ತಾನು ಇಂತಹ ಅಪಾಯಕಾರಿ ಗುಹೆಯನ್ನು ಅನ್ವೇಷಿಸಲು ಹೋಗುತ್ತಿದ್ದೇನೆ ಎಂದು ಹೇಳಲಿಲ್ಲ ಮತ್ತು ಹಲವಾರು ತಿಂಗಳುಗಳ ಸಿದ್ಧತೆಯ ನಂತರ ನವೆಂಬರ್ 1, 2020ರಂದು ಸೆರ್ಗೆ ತನ್ನ ಮನೆಯಿಂದ 2 ಗಂಟೆಗಳ ಪ್ರಯಾಣವನ್ನು ಮಾಡಿ ವೆರಿಯೋಕಿನ ಗುಹೆಯನ್ನು ತಲುಪಿದನು. ಸೆರ್ಗೆಗೆ ಗುಹೆ ಅನ್ವೇಷಣೆಯ ಬಗ್ಗೆ ಸಾಕಷ್ಟು ಅನುಭವವಿತ್ತು, ಆದ್ದರಿಂದ ಅವನು ಮೂಲಭೂತ ಉಪಕರಣಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ದನು. ಆದರೆ ವೆರಿಯೋಕಿನ ಗುಹೆ ಸಾಮಾನ್ಯ ಗುಹೆ ಆಗಿರಲಿಲ್ಲ ಮತ್ತು ಇದು ಸೆರ್ಗೆಗೆ ಮುಂದಿನ ದಿನಗಳಲ್ಲಿ ತಿಳಿಯಿತು. ಗುಹೆಯ ಪ್ರವೇಶ ದ್ವಾರದಲ್ಲಿ ಹಗ್ಗವನ್ನು ಕಟ್ಟಿ ಸೆರ್ಗೆ ನಿಧಾನವಾಗಿ ಕೆಳಗೆ ಹೋದನು ಮತ್ತು ಅಲ್ಲಿ ಒಂದು ಚೀಲವನ್ನು ಬಿಟ್ಟು ತನ್ನ ಎಲ್ಲಾ ಉಪಕರಣಗಳನ್ನು ಜಲ ನಿರೋಧಕ ಚೀಲದಲ್ಲಿ ತುಂಬಿದನು, ಏಕೆಂದರೆ ಗುಹೆಯ ಕೆಲವು ಪ್ರದೇಶಗಳಲ್ಲಿ ನೀರು ಇರಬಹುದು. ಸೆರ್ಗೆ ಜಲ ನಿರೋಧಕ ಬಟ್ಟೆಗಳನ್ನು ತೆಗೆದುಕೊಂಡಿರಲಿಲ್ಲ, ಆದರೆ ಅವನ ಬಳಿ ನಕ್ಷೆ ಇತ್ತು. ಅದರಲ್ಲಿ ಪ್ಯಾರಿಸ್ ಪಾಲಿಯೋ ತಂಡದ ಶಿಬಿರಗಳ ಸ್ಥಳವಿತ್ತು. ಶಿಬಿರಗಳನ್ನು ಬಳಸಲು ಅವನಿಗೆ ಅನುಮತಿ ಇರಲಿಲ್ಲ. ಪೆರಿಯೋ ಪಾಲಿಯೋ ತಂಡವು ಸಂಪೂರ್ಣ ಸಿದ್ಧತೆಯೊಂದಿಗೆ ಬರುತ್ತಿತ್ತು. ಅವರ ಬಳಿ ಅಗತ್ಯಕ್ಕಿಂತ ಹೆಚ್ಚು ಆಹಾರ, ಆಡಿಯೋ ಸಂವಹನ ಸಾಧನಗಳು ಇದ್ದವು ಮತ್ತು ಅವರು ಗುಂಪುಗಳಲ್ಲಿ ಹೋಗುತ್ತಿದ್ದರು. ಇದರಿಂದ ಒಬ್ಬ ವ್ಯಕ್ತಿ ಸಿಕ್ಕು ಹಾಕಿಕೊಂಡರೆ ಇನ್ನೊಬ್ಬರನ್ನು ಅವನನ್ನು ಹೊರತೆಗೆಯಬಹುದು. ಆದರೆ ಸೆರ್ಗೆ ಬಳಿ ಅಂತಹ ಯಾವುದೇ ಸೌಲಭ್ಯಗಳಿರಲಿಲ್ಲ. 2-3 ಉಪಕರಣಗಳು ಮತ್ತು ಸ್ವಲ್ಪ ಆಹಾರವನ್ನು ಹೊರತುಪಡಿಸಿ ಸೆರ್ಗೆ ವೆರಿಯೋಕಿನ ಗುಹೆಯ ಒಳಗೆ ಲಘುವಾಗಿ ತೆಗೆದುಕೊಂಡನು ಮತ್ತು ಅದು ಅವನ ದೊಡ್ಡ ತಪ್ಪು. ಗುಹೆಯ ಮೊದಲ ಭಾಗವು ತುಂಬಾ ಚಿಕ್ಕದಾಗಿತ್ತು, ಆದ್ದರಿಂದ ಸೆರ್ಗೆ ತನ್ನ ಬೆನ್ನಿನ ಮೇಲೆ ಚೀಲವನ್ನು ಕಟ್ಟಿಕೊಂಡು ನೆಲದ ಮೇಲೆ ಉಜ್ಜಿಕೊಂಡು ಮುಂದೆ ಸಾಗುತ್ತಿದ್ದನು. ಈ ಕಿರಿದಾದ ಗುಹೆಯಲ್ಲಿ ಅವನಿಗೆ ತುಂಬಾ ತೊಂದರೆಗಳಾಗುತ್ತಿದ್ದವು ಮತ್ತು ಕೆಲವು ಸ್ಥಳಗಳಲ್ಲಿ ಹಗ್ಗದಿಂದ ಕೆಳಗೆ ಇಳಿಯಬೇಕಾಗಿತ್ತು. ಅಂತಿಮವಾಗಿ ಅವನು ನೆಲದಿಂದ 1250 ಅಡಿ ಕೆಳಗಿರುವ ಮೊದಲ ಶಿಬಿರವನ್ನು ತಲುಪಿದನು. ಇದು ಒಂದು ಹಂತದ ಶಿಬಿರವಾಗಿತ್ತು, ಏಕೆಂದರೆ ಈಗ ಅವನ ಮುಂದೆ 500 ಅಡಿ ಆಳವಿತ್ತು. ಅಲ್ಲಿ ಅವನು ಮತ್ತೆ ಹಗ್ಗವನ್ನು ಹಿಡಿದು ಕೆಳಗೆ ಇಳಿಯಬೇಕಾಗಿತ್ತು. ಆದರೆ ಅಲ್ಲಿಯೋ ಪೆರಿಯೋ ಪಾಲಿಯೋ ತಂಡದ ಹಗ್ಗವು ಮೊದಲೇ ಜೋಡಿಸಲ್ಪಟ್ಟಿತ್ತು. ಆದ್ದರಿಂದ ಸೆರ್ಗೆ ಯೋಚಿಸದೆ ಆ ಹಗ್ಗದ ಸಹಾಯದಿಂದ ಕೆಳಗೆ ಹೋಗಲು ಪ್ರಾರಂಭಿಸಿದನು. ಗುಹೆಯಲ್ಲಿ ತುಂಬಾ ಕತ್ತಲೆ ಇತ್ತು ಮತ್ತು ಸೆರ್ಗೆಯ ಬ್ಯಾಟರಿಯ ಬೆಳಕು ಮಾತ್ರ ಇತ್ತು. ಅವನು ಕೆಳಗೆ ಹೋದಂತೆಲ್ಲ ಅಲ್ಲಿನ ಚಳಿ ಹೆಚ್ಚಾಗುತ್ತಿತ್ತು ಮತ್ತು ಗುಹೆಯ ಕೆಳಗಿನಿಂದ ನೀರಿನ ಭಯಾನಕ ಶಬ್ದಗಳು ಬರುತ್ತಿದ್ದವು. ಸೆರ್ಗೆಯಲ್ಲಿ ಸ್ವಲ್ಪ ಭಯ ಮತ್ತು ಸ್ವಲ್ಪ ಉತ್ಸಾಹವಿತ್ತು. ಆದರೆ ಅವನು ಕೆಳಗೆ ತಲುಪಿದಾಗ ಅವನು ತನ್ನ ಜೀವನದ ದೊಡ್ಡ ತಪ್ಪು ಮಾಡಿದನು. ಅವನು ಮೇಲಿನಿಂದ ಕೆಳಗೆ ಬರುವಾಗ ತನ್ನ ಕಾಲು ತೂಗುವ ಸಾಧನವನ್ನು ಫುಟ್ ರೆಸ್ಟ್ ಮರೆತನು. 500 ಅಡಿ ಮೇಲೆ ಹೋಗಲು ಕಾಲು ತೂಗುವ ಸಾಧನವು ಅತ್ಯಂತ ಮುಖ್ಯವಾಗಿದೆ, ಏಕೆಂದರೆ 500 ಅಡಿ ಮೇಲೆ ಹೋಗಲು ನಿಮ್ಮ ಕಾಲುಗಳ ಬೆಂಬಲವು ಬೇಕಾಗುತ್ತದೆ. ಗಾಬರಿಯಲ್ಲಿ ಸೆರ್ಗೆ ತನ್ನ ಕೈಗಳ ಸಹಾಯದಿಂದ ಮೇಲೆ ಹೋಗಲು ಪ್ರಯತ್ನಿಸಿದರು, ಆದರೆ ಕೆಲವು ಅಡಿಗಳ ನಂತರ ಅವನ ಕೈಗಳ ಶಕ್ತಿ ಕಳೆದುಕೊಂಡನು ಮತ್ತು ಅವನು ಕೆಳಗೆ ಬಿದ್ದನು. ಸೆರ್ಗೆ ಅಲ್ಲಿಂದ ಹೊರಬರಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನವನ್ನು ಮಾಡಿದನು, ಆದರೆ ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಅವನ ಹತ್ತಿರ ಪೆರಿಯೋ ಪಾಲಿಯೋ ತಂಡದ 2ನೇ ಶಿಬಿರವಿತ್ತು. ಅದರಲ್ಲಿ ಗುಹೆ ಅನ್ವೇಷಣೆಗೆ ಬೇಕಾದ ಉಪಕರಣಗಳು, ಅಡುಗೆ ಮಾಡಲು ಸ್ವಲ್ಪ ಸಾಮಗ್ರಿಗಳು ಮತ್ತು ಈ ಶೀತ ಗುಹೆಯಲ್ಲಿ ಬೆಚ್ಚಗಾಗಲು ಗ್ಯಾಸ್ ಹೀಟರ್ ಕೂಡ ಇತ್ತು. ಆದ್ದರಿಂದ ಸೆರ್ಗೆ ಈಗ ರಕ್ಷಣಾ ತಂಡ ಬರುವುದಕ್ಕಾಗಿ
ಕಾಯುತ್ತಿದ್ದನು ಮತ್ತು ಅವನ ಬಳಿ ಇದ್ದ ಸ್ವಲ್ಪ ಆಹಾರವನ್ನು ತಿಂದುಕೊಂಡು ದಿನ ಕಳೆಯುತ್ತಿದ್ದನು. ಅವನು ಈ ಗುಹೆಗೆ ಬಂದಿರುವುದನ್ನು ಯಾರಿಗೂ ಹೇಳಿರಲಿಲ್ಲ. ಆದ್ದರಿಂದ 6 ದಿನಗಳ ನಂತರ ಅವನ ಬಳಿ ಇದ್ದ ಎಲ್ಲ ಆಹಾರ ಮುಗಿದ ನಂತರ ಆತನನ್ನು ರಕ್ಷಿಸಲು ಯಾರೂ ಬರುವುದಿಲ್ಲ ಮತ್ತು ಅವನು ಸ್ವಂತ ಹೊರಗೆ ಬರಬೇಕು ಅಂದರೆ ಅವನಿಗೆ ತಿಳಿಯಿತು. ಪ್ರತಿದಿನ ಕಡಿಮೆ ಆಹಾರ ಮತ್ತು ಚಳಿಯಿಂದ ಅವನು ದುರ್ಬಲನಾಗುತ್ತಿದ್ದನು ಮತ್ತು ಸೆರ್ಗೆಗೆ ಮೇಲೆ ಹೋಗಲು ಕಾಲು ತೂಗುವ ಸಾಧನ ಮಾತ್ರ ಬೇಕಾಗಿತ್ತು. ಆದ್ದರಿಂದ ಈಗ ಸೆರ್ಗೆಗೆ ಒಂದೇ ಒಂದು ಮಾರ್ಗವಿತ್ತು ಮತ್ತು ಅದು ಗುಹೆಯ ಇನ್ನೂ ಕೆಳಗೆ ಹೋಗಬಹುದು, ಏಕೆಂದರೆ ಕೆಳಗೆ ಇನ್ನೂ ಕೆಲವರು ಶಿಬಿರಗಳಿದ್ದವು. ಬಹುಶಃ ಅಲ್ಲಿ ಅವನಿಗೆ ಬೇಕಾದ ಕಾಲು ತೂಗುವ ಸಾಧನ ಸಿಗಬಹುದು. ಆದ್ದರಿಂದ ಅವನು ಕೆಳಗೆ ಹೋಗಲು ಪ್ರಾರಂಭಿಸಿದನು. ಚಳಿಯಿಂದ ನಡುಗುತ್ತಿದ್ದ ಸೆರ್ಗೆಗೆ ಕೆಳಗೆ ಹೋಗಲು ತುಂಬಾ ತೊಂದರೆಯಾಯಿತು. ಅಂತಹ ಪರಿಸ್ಥಿತಿಯಲ್ಲಿ ಅವನು ಕೆಳಗೆ ಹೋಗಲು ಸುಮಾರು 6 ಗಂಟೆಗಳನ್ನು ತೆಗೆದುಕೊಂಡನು. ಆದರೆ ಹೇಗಾದರೂ ಮಾಡಿ ಅವನು ಕೆಳಗೆ ತಲುಪಿದನು. ಆದರೆ ಅವನ ಸಂತೋಷವು ಹೆಚ್ಚು ಕಾಲ ಉಳಿಯಲಿಲ್ಲ, ಏಕೆಂದರೆ 3ನೇ ಶಿಬಿರದಲ್ಲಿ ಕಾಲು ತೂಗುವ ಸಾಧನವು ಬಿಡಿ ಅಲ್ಲಿ ತಿನ್ನಲು ಏನೂ ಇರಲಿಲ್ಲ. ಸೆರ್ಗೆ ಅಲ್ಲಿಂದ ಹೊರಬರುವುದು ಅಸಾಧ್ಯವೆಂದು ತೋರುತ್ತಿತ್ತು. ಆದರೆ ಸೆರ್ಗೆ ಇನ್ನು ಸೋಲನ್ನು ಒಪ್ಪಿಕೊಂಡಿರಲಿಲ್ಲ. ಅವನ ಬಳಿ ಇದ್ದ ನಕ್ಷೆಯಲ್ಲಿ 350 ಮೀಟರ್ ದೂರದಲ್ಲಿ 4ನೇ ಶಿಬಿರವಿತ್ತು. ಆದರೆ ಇಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತ್ತು, ಏಕೆಂದರೆ ಇಲ್ಲಿ ತಣ್ಣೀರಿನ ಜಲಪಾತವಿತ್ತು. ಮೊದಲು ಅವನ ಬಳಿ ಜಲ ನಿರೋಧಕ ಬಟ್ಟೆಗಳಿರಲಿಲ್ಲ. ಅದರ ಮೇಲೆ ಈ ಗುಹೆ ಒಳಗಿನ ಚಳಿ ಮತ್ತು ಈಗ ಈ ನೀರು, ಇದರಿಂದಾಗಿ ಇಲ್ಲಿನ ತಾಪಮಾನ 4 ಡಿಗ್ರಿಗಿಂತ ಕಡಿಮೆಯಾಯಿತು ಮತ್ತು ಸೆರ್ಗೆಗೆ ಹೈಪೋಥರ್ಮಿಯಾ ಆಗಲು ಪ್ರಾರಂಭಿಸಿತು. ಆದ್ದರಿಂದ ಸೆರ್ಗೆ ಇಲ್ಲಿಂದ ಕೆಳಗೆ ಹೋಗಲು ಪ್ರಯತ್ನಿಸಿದನು. ಆದರೆ ಅರ್ಧ ದಾರಿಯಲ್ಲಿ ಸೆರ್ಗೆಗೆ ಏನಾಯಿತು ಎಂದು ಯಾರಿಗೂ ತಿಳಿಯಲಿಲ್ಲ. ಗುಹೆಯ ಹೊರಗೆ ಅವನ ಹೆಂಡತಿ ಸೆರ್ಗೆಯನ್ನು ಹುಡುಕುತ್ತಾ ತೊಂದರೆಗೀಡಾಗಿದ್ದಳು. ಆದರೆ ಸೆರ್ಗೆಯ ಸುಳಿವು ಸಹ ಇರಲಿಲ್ಲ. ಮತ್ತು ಹೀಗೆ ಸುಮಾರು 9 ತಿಂಗಳು ಕಳೆದವು ಮತ್ತು ಆಗಸ್ಟ್ 2021ರಲ್ಲಿ ಪೆರಿಯೋ ಪಾಲಿಯೋ ತಂಡವು ಮತ್ತೆ ಗುಹೆಯನ್ನು ಪರಿಶೋಧಿಸಲು ಬಂದಿತ್ತು ಮತ್ತು ಆಗ ಅವನಿಗೆ ಸೆರ್ಗೆ ಹಾಕಿದ ಹಗ್ಗವು ಕಾಣಿಸಿತು ಮತ್ತು ಇದನ್ನು ನೋಡಿ ಅವನಿಗೆ ಕೋಪ ಬಂದಿತು, ಏಕೆಂದರೆ ಗುಹೆ ಪರಿಶೋಧನೆಯಲ್ಲಿ ಹೇಗೆ ಹೇಳದೆ ಹಗ್ಗವನ್ನು ಹಾಕುವುದು ಸವಾಲು ಎಂದು ಪರಿಗಣಿಸಲಾಗುತ್ತದೆ. ನಂತರ ತಂಡವು ಗುಹೆಯೊಳಗೆ ಹೋಗಲು ಪ್ರಾರಂಭಿಸಿತು ಮತ್ತು ಅವರು ಮುಂದೆ ಸಾಗುತ್ತಿದ್ದಂತೆ ಸೆರ್ಗೆ ತಂದ ವಸ್ತುಗಳು ಅವರಿಗೆ ಕಾಣಿಸುತ್ತಿದ್ದವು. ಯಾರೋ ಇಲ್ಲಿಗೆ ಬಂದಿದ್ದಾರೆಂದು ಅವರಿಗೆ ತಿಳಿದಿತ್ತು. ತಂಡವು ಶಿಬಿರವನ್ನು ತಲುಪಿದಾಗ ಯಾರೋ ಅವರ ವಸ್ತುಗಳನ್ನು ಬಳಸಿದ್ದಾರೆಂದು ಅವರಿಗೆ ಕಾಣಿಸಿತು. ಅವನಿಗೆ ಇದರ ಬಗ್ಗೆ ಕೋಪ ಬಂದರೂ ಗುಹೆಯೊಳಗೆ ಯಾರಾದರೂ ತೊಂದರೆಯಲ್ಲಿದ್ದಾರೆ ಎಂಬ ಚಿಂತೆ ಇತ್ತು. ಸ್ವಲ್ಪ ಮುಂದೆ ಹೋದ ನಂತರ ಅವರಿಗೆ ಹಗ್ಗದಿಂದ ನೇತಾಡುತ್ತಿದ್ದ ಸೆರ್ಗೆಯ ದೇಹವು ಕಾಣಿಸಿತು ಮತ್ತು ಇದನ್ನು ನೋಡಿ ಇಡೀ ತಂಡವು ಆಘಾತಕ್ಕೊಳಗಾಯಿತು. ಇದಲ್ಲದೆ ಸೆರ್ಗೆ ನೇತಾಡುತ್ತಿದ್ದ 2 ಚೀಲಗಳು ಸಹ ಅವನಿಗೆ ಸಿಕ್ಕವು. ಅದರಲ್ಲಿ ತಂಡವು ಸೆರ್ಗೆಯನ ಫೋನ್ ಅನ್ನು ಕಂಡುಕೊಂಡಿತು ಮತ್ತು ಅವರು ಅವನ ಫೋಟೋಗಳನ್ನು ರಷ್ಯಾದ ಪೊಲೀಸರಿಗೆ ತೋರಿಸಿದರು ಮತ್ತು ಪೊಲೀಸರು ಅವರ ಹೆಂಡತಿಯನ್ನು ಸಂಪರ್ಕಿಸಿದರು. ಸೆರ್ಗೆ ಕಳೆದ 9 ತಿಂಗಳಿಂದ ಎಲ್ಲಿದ್ದನು ಎಂದು ಅಂತಿಮವಾಗಿ ಅವನ ಹೆಂಡತಿಗೆ ತಿಳಿಯಿತು. ಆದರೆ ಅವನ ಹೆಂಡತಿ ಸೆರ್ಗೆಯನ ಅಂತ್ಯಕ್ರಿಯೆ ಮಾಡಲು ಅವನ ದೇಹವನ್ನು ಹೊರತೆಗೆಯಲು ಹೇಳಿದಾಗ ಇದು ಎಷ್ಟು ಸುಲಭವಾಗಿಲ್ಲ ಎಂದು ಅವನಿಗೆ ತಿಳಿಯಿತು, ಏಕೆಂದರೆ ಸೆರ್ಗೆಯ ದೇಹವನ್ನು ಈ ಕಿರಿದಾದ ಗುಹೆಯಿಂದ ಹೊರತೆಗೆದು ತುಂಬಾ ಕಷ್ಟವಾಗಿತ್ತು. ವಿಶೇಷವಾಗಿ ಈ 500 ಅಡಿ ಆಳದ ಹೊಂಡದಿಂದ ಹಗ್ಗದಿಂದ ಮೇಲಕ್ಕೆ ಏಳುವುದು. ಆದ್ದರಿಂದ ಇದಕ್ಕೆ ಒಂದೇ ಪರಿಹಾರವಿತ್ತು ಮತ್ತು ಅದು ಸೆರ್ಗೆಯನ ದೇಹವನ್ನು ತುಂಡು ಮಾಡಿ ಹೊರತೆಗೆಯುವುದು. ಮತ್ತು ಹಾಗೆ ಮಾಡಲು ಅನುಮತಿ ಸಿಕ್ಕ ನಂತರ 100ಕ್ಕೂ ಹೆಚ್ಚು ಜನ ಸೆರ್ಗೆಯನ ದೇಹದ ತುಂಡುಗಳನ್ನು ಒಂದೊಂದು ಹೊರಗೆ ತೆಗೆದುಕೊಂಡು ಅವನ ಅಂತ್ಯಕ್ರಿಯೆ ಮಾಡಿದರು. ಸೆರ್ಗೆ ಬಿದ್ದು ಸತ್ತನು ಅಥವಾ ಹೈಪೋಥರ್ಮಿಯಾದಿಂದಲ್ಲ ಎಂಬುದು ಇಂದಿಗೂ ತಿಳಿದು ಬಂದಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ.